ಪ್ರಮುಖವಾಗಿ ಗಮನಿಸಬೇಕು. ಯಾವುದು ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ದೊಡ್ಡ ಮಟ್ಟದ ಎಡವಟ್ಟುಗಳೀಗ ಬಹಿರಂಗ ಆಗ್ತಿದೆ. ಸುಮಾರು 69,000 ಮೃತರ ಖಾತೆಗೆ ಗೃಹಲಕ್ಷ್ಮಿ ಹಣ ಏನಿದೆಯಲ್ಲ ಇದು ಪಾವತಿ ಆಗ್ಬಿಟ್ಟಿದೆ ಮೃತಪಟ್ಟವ್ರ ಖಾತೆಗೆ. ಇದನ್ನ ಈಗ ಪತ್ತೆ ಮಾಡಲಾಗಿದೆ. ಈ ಹಣವನ್ನ ವಾಪಸ್ ಪಡೆಯೋದಕ್ಕೆ ಈಗ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ. ಒಟ್ಟು 1,44,056 ಮಂದಿ ಮರಣ ಹೊಂದಿದಂತ ಫಲಾನುಭವಿಗಳನ್ನ ಪತ್ತೆ ಹಚ್ಚಲಾಗ. ಫಸ್ಟ್ ಆಫ್ ಆಲ್ ಅವರು ಫಲಾನುಭವಿಗಳೇ ಅಲ್ಲ, ಮರಣವಾದ ನಂತರವೂ ಕೂಡ 68,776 ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ. ಜೊತೆಲಿ ಈ ಮೂಲಕ ಮರಣ ಹೊಂದಿರೋರು ಯಾರ್ಯಾರಿದ್ದಾರೆ ಅವ್ರನ್ನ ಕಂತುಗಳು ಏನು ಹೋಗಿತ್ತು, ಸುಮಾರೊಂದು 3,98,783 ಕಂತುಗಳಲ್ಲಿ ಅವರಿಗೆ ಹಣವನ್ನ ಪಾವತಿ ಮಾಡೋ ಕೆಲಸ ಆಗಿದೆ. ಈಗ ವಾಪಸ್ ಪಡೋಕೆ ಹೋಗ್ತಿದ್ದಾರೆ. ಸರ್, ಬಹಳ ಒಂದು ರೀತಿ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಕೊಡ್ತೀವಿ ಅನ್ನೋದು ಒಂದು, ಈಗ ಆರ್ಥಿಕವಾಗಿ ಪಂಚರ್ ಆಗಿದೆ ಸರ್ಕಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಗಿವ್ ಇಟ್ ಅಪ್ ವಿಚಾರ ನಾವು ಮೊನ್ನೆಷ್ಟೇ ಚರ್ಚೆ ಮಾಡ್ತಿದ್ವಿ. ಈಗ ಇದೊಂದು ರೀತಿ ಎಲ್ಲೆಲ್ಲಿ ಏನ್ ಸಿಗುತ್ತೆ ಅದನ್ನ ಹುಡ್ಕೋ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ ಇವರು. ಇದೊಂದು ಗೋಲ್ಮಾಲ್ ರೀತಿಲೇ ನೋಡ್ಬೇಕು ಇದನ್ನ. ಇದು ಒಂಥರ ಈ ಹೆಂಗಂದ್ರೆ ಈ ಕಳ್ಳರ ಹಾದಿನೇ ಇದು. ಈ ದಗಾಕೋರ್ ಅಂತೀವಲ್ಲ, ಆ ಹಾದಿ ಹಿಡ್ದ ಲೆಕ್ಕಕ್ಕೆ ಇದನ್ನ ತಗೋಬೇಕು. ಯಾಕಂತಂದ್ರೆ ಸತ್ತವ್ರ ಹೆಸರಲ್ಲಿ ಖಾಸಗಿ ಆದ್ರೆ ನೀವು ಹೆಂಗ್ ಮಾಡ್ತೀರಿ, ಒಬ್ಬ ಕಳ್ಳನ್ ನೋಡ್ದಂಗ್ ನೋಡ್ತೀರಿ. ಸತ್ತವ್ರ ಹೆಸರಲ್ಲಿ ಒಂದು ಗಾಡಿ ಇದು ಮಾಡೋದು, ಸತ್ತವ್ರ ಹೆಸರ ಅಕೌಂಟಿಗೆ ಏನಾದ್ರು ಹಣ ಹಾಕೋದು, ಇವೆಲ್ಲ ಮಾಡಿದಾಗ ನೀವು ಅವ್ರ ಮೇಲ್ಗಡೆ ಯಾವ ರೀತಿ ಆರೋಪ ಮಾಡ್ಕೊಂಡು ಕೂತ್ಕೋತಿರೋ, ಸರ್ಕಾರನು ಅದೇ ಹೊಣೆಗಾರಿಕೆಯನ್ನು ತಗೋಬೇಕು. ಬರೀ ನೀವು 79 ಕೋಟಿ ವಾಪಸ್ ಪಡಿತಾ ಇದೀವಿ, 79,000 ಕೋಟಿ ಏನೋ ವಾಪಸ್ ತಗೋತಾ ಇದೆ, 79 ಕೋಟಿ 79 ಕೋಟಿ ಏನು ವಾಪಸ್ ತಗೋತೀನಿ ಅಂತ ನೀವೇನು ಅಂದ್ಕೋತಿದಾರಲ್ಲ, ಅದ್ರ ಹೊಣೆಗಾರಿಕೆ ಯಾರಿಗೆ? ದುಡ್ಡು ಹೆಂಗೋ ವಾಪಸ್ ತಗೋತೀರಿ, ಯಾರಿಗೂ ಹೋಗಿರುತ್ತೆ ಅದನ್ನು ವಾಪಸ್ ತಗೋತೀವಿ. ಯಾವುದೋ ಒಂದು ಅನಧಿಕೃತ ಅಕೌಂಟಿಗೆ ಹೋಯ್ತು ಅವ್ರಿಗೆ, ಯಾಕಂದ್ರೆ ಅಧಿಕೃತವಾಗಿ ಅವರು ಬದುಕಿಲ್ಲ ಅಂತಂದ್ರೆ ಅನಧಿಕೃತನೇ ಅದು, ಅಲ್ಲಿಗೆ ಹೋಗಿದೆ, ಮತ್ತೆ ವಾಪಸ್ ಹೆಂಗೋ ಬ್ಯಾಂಕಿಂದ ನಿಮ್ಮದೇ ಲೆಕ್ಕಾಚಾರದಲ್ಲಿರುತ್ತೆ, ವಾಪಸ್ ಬರುತ್ತೆ. ಕಣ್ತಪ್ಪಿಂದ ಆಯ್ತಾ ಅಥವಾ ಯಾರ್ದಾದ್ರೂ ಇದರಲ್ಲಿ ಒಳ ಲೆಕ್ಕಾಚಾರ ಇತ್ತಾ, ಇದನ್ನ ತನಿಖೆ ಮಾಡಬೇಕು. ಅಂದ್ರೆ ಈ ಗ್ಯಾರಂಟಿ ಅನುಷ್ಠಾನಕ್ಕಂತಾನೆ ಒಂದು ಅಧ್ಯಕ್ಷರು ಮಾಡಿದ್ರು, ಜಿಲ್ಲಾವಾರವಾಗಿ ಡಿವೈಡ್. ಅಂದ್ರೆ ಇವರೆಲ್ಲ ಏನ್ ಕೆಲಸ ಮಾಡ್ತಾರೆ ಹಂಗಂದ್ರೆ? ಯಾರಿಗೆ ಹೋಗ್ಬೇಕು, ಗಮನವೇ ಇಲ್ವಾ ಅಂತ? ಅಧ್ಯಕ್ಷರು ಇವ್ರು ಏನಿದಾರಲ್ಲ, ಈ ಅನುಷ್ಠಾನ ಮಂಡಳಿ ಏನ್ ಮಾಡ್ಕೊಂಡಿದ್ರು ಇವರು, ಅನುಷ್ಠಾನಕ್ಕಂತ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೋಸ್ಕರನೇ ಏನ್ ಮಾಡ್ಕೊಂಡಿದ್ದಾರೆ. ಎಚ್ ಎಂ ರೇವಣ್ಣವ್ರು ಇದ್ದಾರೆ, ಎಲ್ಲ ಇದ್ದಾರೆ. ಅವರ ಕಣ್ಣಳಿತೆಯಲ್ಲಿ ಕೆಲವರು ಯಾರ್ಯಾರು ಇದಾರಲ್ಲ, ಜಿಲ್ಲಾವಾರು ಏನೇನ್ ಮಾಡ್ಕೊಂಡಿದ್ದಾರೆ, ಇದು ಇಲ್ಲಿ ನಡೆದಿರುವಂತದ್ದನ್ನ ನೋಡ್ಕೊಂಡು ಹೋದ್ರೆ ಯಾವ ಜಿಲ್ಲೆಯಲ್ಲಿ ಹೆಚ್ಚಾಯ್ತು, ಯಾಕಾಯ್ತು, ಆಮೇಲೆ ಅಧಿಕಾರಿ ವಲಯದವರ ಪಾಲೆಷ್ಟಿದು, ಕಣ್ತಪ್ಪಿಂದ ಹೋಗಿದ್ಯಾ ಅಥವಾ ಲೆಕ್ಕಾಚಾರದಲ್ಲೇ ಹೋಯ್ತಾ, ಲೆಕ್ಕಾಚಾರದಲ್ಲಿ ಹೋದ್ರೆ ಪಾಲೆಷ್ಟು, ಯಾರಿಗೆ ಹೋಗಿದೆ ಇದು? ಯಾಕಂದ್ರೆ ಅನಧಿಕೃತ ಅಕೌಂಟಿಗೆ ಹಣ ಹಾಕಿ ಅದನ್ನ ಫಲಾನುಭವಿಗಳು ನುಂಗಿ ಕೂತಿರುವಂಥದ್ದು ಬ್ಯಾಂಕ್ ಇತಿಹಾಸದಲ್ಲೇ ಇದೆ. ಹೌದು, ನೀವು ಸರ್ಕಾರದಲ್ಲಿ ಈ ರೀತಿ ಪಡಿತರ ವಿಚಾರದಲ್ಲೂ ಈ ರೀತಿ ಆಗುವಂಥದ್ದಿದೆ. ಹೌದು. ಹಾಗಾಗಿ ಇದನ್ನ ಅಷ್ಟು ಈಸಿಯಾಗಿ ತಗೊಳ್ಳುವಂಥ ಕೇಸಲ್ಲ ಇದು. ನೀವು ಇವತ್ತೇನೋ ಕಂಡು ಹಿಡಿದು ಬಿಟ್ಟಿದ್ದೀನಿ 79 ಕೋಟಿ ವಾಪಸ್ ಬರುತ್ತೆ, ಬಟ್ ಇಲ್ಲಿವರೆಗೆ ಹೋಗಿರೋದೇನು ಸ್ವಾಮಿ, ಯಾಕೆ ಹೋಯ್ತು? ಆಡಳಿತ ವ್ಯವಸ್ಥೆ ಏನಿದೆ ನಿಮ್ಮದು, ಇದ್ರ ಬಗ್ಗೆ ತನಿಖೆ ಆಗಬೇಕು. ನಿಮ್ಮ ಆಡಳಿತ ವ್ಯವಸ್ಥೆ ಇಷ್ಟೊಂದು ವೈಫಲ್ಯನಾ? ನಿಮ್ಮ ಹೊಡೆದಾಟ ಬಡದಾಟಕ್ಕೆ ನಿಮಗೆ ಎಲ್ಲೂ ಕಣ್ಣಾಡಿಸೋದಕ್ಕೂ ಸಮಯ ಇಲ್ವಾ? ಅನುಷ್ಠಾನ ಮಂಡಳಿ ಅಂತ ಅನುಷ್ಠಾನಕ್ಕೆ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಇಟ್ಟಿದ್ದೀರಿ. ಇದೊಂದು ಈ ಗೃಹಲಕ್ಷ್ಮಿ ಯೋಜನೆ ಅಡಿ ಇಷ್ಟೊಂದು ಖಾತೆಗೆ 69,000 ಖಾತೆ, ಹೌದು, 68,776 ಫಲಾನುಭವಿಗಳ ಖಾತೆಗೆ, ಹೌದು, ಇಷ್ಟು ಖಾತೆಗೆ ಹಣ ಹೋಗ್ತಿರ್ಬೇಕಾದ್ರೆ ಇವ್ರು ಯಾರು ಅನ್ನೋದು, ಇವ್ರು ಬದುಕಿದಾರ ಇಲ್ವೋ ಅನ್ನೋಂಥದ್ದೇ ಗೊತ್ತಿಲ್ಲ ಅಂತಂದರೆ ಮತ್ತು ಯಾವ ಯೋಜನೆ ಅನುಷ್ಠಾನ ನಿಮ್ಮದು? ಅನುಷ್ಠಾನ ಆಗಿದ್ದ ಮೇಲೆ ನೀವು ಅದನ್ನು ಹೇಗೆ ನೋಡ್ತಾ ಇದ್ದೀರಿ? ನಿರ್ವಹಣೆ ಯಾರು ಮಾಡ್ತಾಯಿದ್ರು? ಬೇರೆ ಬೇರೆ ಖಾತೆಗಳಿಗೆ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ನಾವು ಬೇರೆ ಬೇರೆ ವಿಚಾರದಲ್ಲಿ ನಾವು ನೋಡ್ತೀವಲ್ಲ, ಅದೇ ರೀತಿ ಅಕ್ರಮ ಇಲ್ಲೂ ನಡೀತಾ? ಹೌದು. ಈಗ ಯಾರೋ ಕಂಡು ಹಿಡಿದುಬಿಟ್ಟು ಅದನ್ನು ಮುನ್ನೆಲೆಗೆ ತಂದ್ರ? ಈ ಬಗ್ಗೆ ತನಿಖೆ ಆಗಬೇಕು. ಹೌದು, ಈ ಬಗ್ಗೆ ತನಿಖೆ ಆಗಬೇಕು. ನಿಜವಾಗ್ಲೂ ಯಾರೋ ರೂವಾರಿ ಕೂತ್ಕೊಂಡು ಒಂದಷ್ಟು ಅಕೌಂಟಿಗೆ ಹೋದಂಗೆ ಮಾಡಿ, ನಾನು ಕೊಟ್ಟಂಗೆ ಮಾಡ್ತೀನಿ, ನೀವು ಹಂಗೆ ತಿರುಗಿಸಿ ಕೊಟ್ಟಂಗೆ ಮಾಡಿ ಅಂತ ಬಿಟ್ಟು ಕಿಕ್ ಬ್ಯಾಕ್ ಏನೋ ತಗೊಂಡ್ರ? ಅನುಮಾನಗಳು ಮೂಡ್ತಿದೆ ಅಂತ. ಈ ರೀತಿ ಪ್ರಕರಣಗಳು ತುಂಬಾ ಆಗಿರೋದ್ರಿಂದ ಖಾಸಗಿ ವಲಯದಲ್ಲಿ ಆಗುತ್ತೆ, ಹೌದು, ಸರ್ಕಾರಿ ಮಟ್ಟದಲ್ಲಿ ಆಗಿರಬಹುದು. ತನಿಖೆ ಮಾಡಿ. ಜೊತೆಲಿ ಇನ್ನೊಂದು ಡೌಟ್ ಬರೋದಂತಂದ್ರೆ ಸರ್, ಈ ಗೃಹಲಕ್ಷ್ಮಿ ವಿಚಾರದಲ್ಲೇ ಸಾಕಷ್ಟು ವಿವಾದ. 5,000 ಕೋಟಿ ಎಲ್ಲಿ ಹೋಯ್ತಂತ ಇನ್ನೂ ಕೂಡ ಒಂದು ಉತ್ತರಗಳು ಬರ್ತಿಲ್ಲ. ಅದ್ರ ಜೊತೆಲಿ ಈಗ ಗೃಹಲಕ್ಷ್ಮಿ ಇದೊಂದು ಮೃತಪಟ್ಟವ್ರ ಖಾತೆಗೂ ಹೋಗ್ತಿದೆ. ಅಂದ್ರೆ ಗೃಹಲಕ್ಷ್ಮಿ ಅನುಷ್ಠಾನದಲ್ಲೇ ಸಾಕಷ್ಟು ಅನುಮಾನದ ಮೇಲೆ ಅನುಮಾನ ಇವರೇ ದಾರಿ ಮಾಡಿಕೊಡ್ತಿದ್ದಾರೆ. 100%. ಯಾಕಂತಂದ್ರೆ ಈ ಬಡವ ಬಾಯಿ ಬರದೇ ಇರೋನು, ಆತನಿಗೆ ಏನು ಮಾಡಿದ್ರು ಹೋಗದೇ ಇರೋ ರೀತಿಯಲ್ಲಿ, ಅಥವಾ ಅವರ ಅಕೌಂಟಿಗೆ ಹಣ ಹಾಕಿದೀವಿ ಅಂತ ಹೇಳಿ ಮೋಸ ಮಾಡಿದ್ದು ಕೂಡ ಇತಿಹಾಸ ಇದ್ದಾವೆ ಬೇರೆ ಬೇರೆ ವಿಚಾರದಲ್ಲಿ. ಹೌದು.
ಬಡವರಿಗೆ ಪಾಲು ಸೇರದೇ ಇರುವಂಥದ್ದನ್ನೇ ಹೋರಾಟ ಇದೆ. ಕೆಲವೊಂದು ಸಿನಿಮಾಗಳಲ್ಲೂ ತೋರಿಸ್ತಾರೆ, ಅದನ್ನು ನಿಜ ರೂಪದಲ್ಲಿ ಚಿತ್ರೀಕರಿಸಿ ನೈಜ ಕತೆ ಅಂತ ಆಧರಿಸಿ ಮಾಡಿಸ್ತಾರಲ್ಲ ಕೆಲವೊಂದು ಸಿನಿಮಾಗಳು, ಆ ರೀತಿ ಕತೆ ಆಯ್ತು ಇದು. ಹೌದು, ಬದುಕು ಇಲ್ಲದೆ ಇರೋನ್ನ ಸತ್ತಿರೋರ ಅಕೌಂಟಿಗೆ ಹೋಗಿ ಹಣ ಹಾಕಿದ್ದೀವಿ ಅಂತೇಳಿ ಏನು ಸುಳ್ಳು ಲೆಕ್ಕ ತೋರ್ಸೋಕೆ ಏನಾದ್ರು ಮಾಡಿದ್ರ? ಅದೇ ಹೇಳ್ತಾ ಇರೋದು ನಾನು. ಈ ರೀತಿ ಖಾಸಗಿ ವಲಯದಲ್ಲಿ ನಡೀತದೆ, ಬ್ಯಾಂಕ್ ವಿಚಾರದಲ್ಲಿ ನಡೆಯುತ್ತೆ. ಈ ಫ್ರಾಡ್ ಲೋನ್ ಮಾಡೋರು ಹಿಂಗೆ ಮಾಡ್ತಾರೆ. ಯಾರೋ ಸತ್ತಿರೋನ ಅಕೌಂಟ್ ಇಂದ ಪಾನ್ ಕಾರ್ಡ್ ಇಂದ ಒಂದಷ್ಟು ಲೋನ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಬ್ಯಾಂಕ್ ಅವ್ರಿಗೆ ಹುಡ್ಕೊಳಕ್ ಆಗೋದಿಲ್ಲ, ಯಾರ್ದೋ ಸಿಮ್ ಬಳಕೆ ಮಾಡ್ಕೊಂಡು ಮಾಡಿರ್ತಾರೆ. ಒಂದು ಪಾನ್ ಕಾರ್ಡ್ ಅನ್ನ ಇದ್ರ ಸಾಕು ಅವರಿಗೆ. ಅವ್ನು ಸತ್ತಿದ್ರು ಅವ್ನ ಪಾಡಿಗೆ ಅವ್ನು ಮುಗ್ದೋಯ್ತು. ಹೌದು, ಜಾಗನ ಒಳಗೆ ಹಾಕೋಬೇಕಾದ್ರೆ ಈ ರೀತಿ ಮಾಡ್ತಾರೆ. ಹೌದು, ಅವನ್ನ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಸತ್ತಿರೋನ್ ಇದ್ರಲ್ಲಿ ಮಾಡ್ತಾರೆ. ಈ ವಾಹನಗಳ ವಿಚಾರದಲ್ಲೂ ಸತ್ತಿರೋರ ಆಧಾರು ಪಾನು ಇದೆಲ್ಲ ಇಟ್ಕೊಂಡು ದಾಖಲಾತಿ ಇಟ್ಕೊಂಡು ವಾಹನಗಳ ವಿಚಾರದಲ್ಲೂ ಒಂದಷ್ಟು ವಾಹನ ಅಥವಾ ಈ ಬೇರೆ ಬೇರೆ ಬ್ಯಾಂಕ್ ಸಂಬಂಧಪಟ್ಟಂಗೆ ಇವೆಲ್ಲ ಆಗುತ್ತೆ. ಹಾಗಾಗಿ ಖಾಸಗಿ ವಲಯದಲ್ಲಿ ನಡೀತಾ ಇದ್ದಿದ್ದು ಈಗ ಸರ್ಕಾರಿ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಹಗರಣಗಳಿಗೆ ಏನೋ ಕೂತ್ರ, ಕಿಕ್ ಬ್ಯಾಕ್ ತಗೊಳ್ಳೋಕೆ ಏನಾರು ಕೂತ್ರ, ಇದಕ್ಕೊಂದು ವ್ಯವಸ್ಥಿತ ಸಂಚೇನಾರು ಮಾಡ್ಕೊಂಡಿದ್ರ ಅಲ್ಲ ಅಂತಾದ್ರೂ ನಿಮ್ಮ ಮೇಲೆ ಶಿಕ್ಷೆ ಆಗುತ್ತೆ. ಯಾಕಂದರೆ ಇಷ್ಟು ಕಣ್ತಪ್ಪಿಂದ ಆಗುವಷ್ಟು ಬೇಜವಾಬ್ದಾರಿತನ ನಿಮ್ಮಲ್ಲಿದೆ ಅಂತಂದರೆ ನಿಮ್ಮ ಮೇಲೆ ಕ್ರಮ ತಗೊಳ್ಳೇಬೇಕಲ್ವಾ? ಹೌದು, ಈ ವ್ಯವಸ್ಥೆಯ ಮೇಲೆ ಕ್ರಮ ತಗೊಳ್ಳೇಬೇಕಲ್ವಾ? ನೀವು ಉಚಿತ ಕೊಡ್ತಾ ಇರ್ಬೋದು, ಆದರೆ ಕೊಡ್ತಾ ಇರೋದು ಯಾರ ದುಡ್ಡು? ಸಾರ್ವಜನಿಕರ ದುಡ್ಡು. ಹೌದು, ಕೇಳಬೇಕಾಗಿರೋದು ಸಾರ್ವಜನಿಕರು. ಕೇಳ್ತಾ ಇದ್ದಾರೆ, ಕೊಡಿ ಉತ್ತರ. ನಿಮ್ಮ ಬೇಜವಾಬ್ದಾರಿತನದಿಂದ ಇಷ್ಟು ಜನಕ್ಕೆ ಹೋಗಿದೆ ಅಂತಂದರೆ ಸಾರ್ವಜನಿಕರಿಗೆ ನೀವು ಉತ್ತರಿಸಲೇಬೇಕು. ಉತ್ತರಿಸಿ. ಎಸ್, ಗಾಢ ನಿದ್ದೆಯಿಂದ ಇನ್ನಾದರೂ ಕೂಡ ಎದ್ರೆ ಸಾಕಿವರು.